ಡಿಕೆ ಸರ್ಕಾರದ ಮೊದಲ ವಿಕೆಟ್ ಪತನ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ರಾಮಲಿಂಗಾರೆಡ್ಡಿ. ಡಿಕೆನು ಕೈ ಎತ್ತಿದ್ರು, ಸಿದ್ದುನು ಕೈ ಎತ್ತಿದ್ರು. ಆದ್ರೆ ಆಗಿದ್ದೇನು? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಕೊನೆಗೂ ಡಿಕೆ ಶಿವಕುಮಾರ್ ಅವರ ಸರ್ಕಾರದ ಮೊದಲ ವಿಕೆಟ್ ಈಗ ಪತನ ಆಗಿರುವಂತಹದ್ದು. ಯಾರು ಕೂಡ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿರಲಿಲ್ಲ. ಅದರಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಹೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಯಡಿಯೂರಪ್ಪ ಸರ್ಕಾರ ಆಗಿರ್ಬೋದು, ಏನೇ ಸರ್ಕಾರಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ಅವರ ಕ್ಷೇತ್ರ ಮತ್ತೆ ಬೆಂಗಳೂರು ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಿದ್ರು. ಯಾವುದೇ ಕಾಂಟ್ರವರ್ಸಿಗೂ ಕೂಡ ಸಿಕ್ಕಾಕೊಂತಿರಲಿಲ್ಲ, ಮತ್ತೆ ಯಾರ ಬಗ್ಗೆನೂ ಕೂಡ ಮಾತಾಡ್ತಿರಲಿಲ್ಲ. ಅಂತಹ ವ್ಯಕ್ತಿ ಇವತ್ತು ರಾಜೀನಾಮೆ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ರಾಜೀನಾಮೆಯನ್ನು ಕೊಟ್ಟರು? ಇನ್ನು 2 ದಿನ ಅಷ್ಟೇ, 48 ಗಂಟೆಗಳು ಮಾತ್ರ ಏನು ಡಿ ಕೆ ಶಿವಕುಮಾರ್ ಅವರ ಒಂದು ಸರ್ಕಾರ ರಚನೆ ಆಗಿರುವಂತಹದ್ದು. ಈಗಾಗಲೇ 13 ಜನ ಸಚಿವರು ಕೂಡ ಏನು ಒಂದು ಪದಗ್ರಹಣ ಕೂಡ ಮಾಡಿದ್ರು, ಅಂದ್ರೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದ್ರೆ ಇವತ್ತು ಬೆಳಗ್ಗೆ ಸುಮಾರು 9:30-10 ಗಂಟೆ ಸಮಯದಲ್ಲಿ ಕೋರಮಂಗಲದ ತಮ್ಮ ನಿವಾಸದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿದ್ರು. ಅಲ್ಲಿ ಒಂದು ದೊಡ್ಡ ಒಂದು ಹೈಡ್ರಾಮನ್ ನಡೀತು. ಅದು ಯಾವ ರೀತಿ ಅಂತಂದ್ರೆ ಏನು ಯೂತ್ ಕಾಂಗ್ರೆಸ್ನ ಮನೋಹರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಬಂದು, ಸರ್ ನೀವು ರಾಜೀನಾಮೆಯನ್ನು ಕೊಡಬೇಡಿ, ನೀವು ಅಧ್ಯಕ್ಷರು ನಿಮ್ ಜೊತೆ ಮಾತನಾಡ್ತಾರಂತೆ, ಈ ರೀತಿಯಾಗಿ ಒಂದಷ್ಟು ಅವರನ್ನ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮನೋಹರ್ ಕೂಡ ಮಾಡ್ತಾ ಇದ್ರು. ಆದ್ರೆ ರಾಮಲಿಂಗಾರೆಡ್ಡಿ, ಮನೋಹರ್ ನೀನು ಯಾವುದೇ ಕಾರಣಕ್ಕೂ ಕೂಡ ಮಾತನಾಡಬೇಡ, ನನಗೆ ನೀನು ಸಿಟ್ಟು ಬರ್ಸಂಗ್ ಮಾಡಬೇಡ, ನೀನು ನಿನ್ ಪಾಡಿ ನೀನು ಇರು ಅಂತ ಹೇಳಿ ಮನೋಹರ್ಗೆ ನೇರವಾಗಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿರುವಂತದ್ದು. ಆ ಒಂದು ದೃಶ್ಯಾವಳಿಗಳು ಈಗಾಗಲೇ ಏನು ಎಲ್ಲ ಮಾಧ್ಯಮಗಳು ಕೂಡ ಬಂದಿರುವಂತಹದ್ದು. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಯಾಕೆ ಈ ರೀತಿಯಾಗಿ ನಿರ್ಧಾರವನ್ನ ಮಾಡಿದ್ರು? ರಾಮಲಿಂಗಾರೆಡ್ಡಿ ಅವರ ಮನಸ್ಥಿತಿ ಹೇಗಿದೆ ಅಂತಂದ್ರೆ ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಅವರು ಒಬ್ಬರಿಗೆ ಒಂದು ಸಣ್ಣ ಒಂದು ಅಸೂಯೆಯನ್ನ ಮಾಡಿದಂತಹ ವ್ಯಕ್ತಿಯಲ್ಲ, ಅಥವಾ ಒಂದು ಕೆಟ್ಟದ್ದನ್ನ ಮಾಡಿದಂತಹ ವ್ಯಕ್ತಿಯಲ್ಲ. ಅಂತಹ ವ್ಯಕ್ತಿಗೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯ ಆಗ್ತಿದೆ ಅಂತಂದ್ರೆ ನಿಜಕ್ಕೂ ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಕಳೆದ ಸುಮಾರು 1-1.5 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಈಗ ಮತ್ತೊಮ್ಮೆ ಸಾಬೀತಾಗಿರುವಂತಹದ್ದು. ಏನು ನೆನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣವನ್ನ ಮಾಡಿದ್ರು, ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ರು. ಅದಾದ ನಂತರ ಏನು ಕಂಪ್ಲೀಟ್ ಆಗಿ ಒಂದು ಕ್ಯಾಬಿನೆಟ್ ಅನ್ನು ಕೂಡ ಅವರು ರೆಡಿ ಮಾಡ್ಕೊಂಡಿದ್ರು. ಒಟ್ಟು 13 ಜನ ಸಚಿವರು, ಅದರಲ್ಲಿ ಪರಮೇಶ್ವರ್ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಏನು ರಾಮಲಿಂಗಾರೆಡ್ಡಿ ಆಗಿರ್ಬೋದು, ನಗರಾಭಿವೃದ್ಧಿ ಅಂದ್ರೆ ಕೃಷ್ಣೇಬರಗೌಡರಾಗಿರ್ಬೋದು, ಆಮೇಲೆ ಮಲ್ಲಿಕಾರ್ಜುನ್ ಅಂದ್ರೆ ಪ್ರಿಯಾಂಕ ಖರ್ಗೆ ಆಗಿರ್ಬೋದು, ಹೀಗೆ ಸುಮಾರು 13 ಶಾಸಕರಿಗೆ, 13 ಸಚಿವರಿಗೆ ಒಂದು ಪ್ರಮಾಣ ವಚನವನ್ನ ಒಂದು ಸ್ವೀಕಾರವನ್ನ ಮಾಡಿದ್ರು. ಅದೆಲ್ಲ ಆದ ನಂತರ ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಕೊಟ್ಟರು ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಖಾತೆಯನ್ನ ಕೊಟ್ಟಿದ್ರು. ಅಂದ್ರೆ ಜಲಸಂಪನ್ಮೂಲ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ರು. ಸೊ ಇದು ಎಲ್ಲ ಒಂದ್ ಕಡೆ ಅವರಿಗೆ ಸಾಕಷ್ಟು ಬೇಸರ ಕೂಡ ಆಗಿತ್ತು. ಜೊತೆಗೇನಪ್ಪ ಅಂತಂದ್ರೆ ಅವರಿಗೆ ಬೇಕಾಗಿದ್ದು ಬೆಂಗಳೂರು ನಗರ ಅಭಿವೃದ್ಧಿ ಇಲಾಖೆ, ಆ ಒಂದು ಖಾತೆ ಬೇಕಾಗಿತ್ತು. ಅಂದ್ರೆ ಇಡೀ ಬೆಂಗಳೂರಿನ ಹೋಲ್ಡಿಂಗ್ ಇರುವಂತಹ ಮನುಷ್ಯ. ಯಾಕೆಂತಂದ್ರೆ ಯಾವುದೇ ಕಾರ್ಪೊರೇಟರ್ ಎಲೆಕ್ಷನ್ ನಡೆದ್ರೂ ಕೂಡ ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳಿದ್ರೆ ಸಾಕು, ಆ ವಾರ್ಡ್ನ ಕಾರ್ಪೊರೇಟರ್ಗಳು ಗೆದ್ದೇ ಗೆಲ್ತಾರೆ. ಸೊ ಅಷ್ಟರ ಮಟ್ಟಿಗೆ ಪ್ರಭಾವವನ್ನ ಇಟ್ಕೊಂಡಿರುವಂತಹ ವ್ಯಕ್ತಿ. ಯಾಕಂದ್ರೆ ಇಡೀ ಬೆಂಗಳೂರಿನಲ್ಲಿ ಹೋಲ್ಡಿಂಗ್ ಇರುವಂತಹ ವ್ಯಕ್ತಿ. ಬೆಂಗಳೂರಿನ ಒಂದು ಕಂಪ್ಲೀಟ್ ಕಾಂಗ್ರೆಸ್ನ ಒಂದು ಕಟ್ಟಾಳು, ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಬಾರಿ ಶಾಸಕರಾಗಿದ್ದಂಥವ್ರು, ಸಚಿವರಾಗಿದ್ದಂಥವ್ರು, ಗೃಹ ಸಚಿವರಾಗಿದ್ದಂಥವ್ರು, ಒಳ್ಳೊಳ್ಳೆ ಖಾತೆಗಳನ್ನು ನಿಭಾಯಿಸಿದಂಥವ್ರು, ಸಾರಿಗೆ ಸಚಿವರಾಗಿದ್ದಂಥವ್ರು, ಹೀಗೆ ಹಲವಾರು ಖಾತೆಗಳನ್ನು ನಿಭಾಯಿಸಿದಂಥವ್ರು. ಜೊತೆಗೆ ಕ್ಲೀನ್ ಹ್ಯಾಂಡ್ ಬೇರೆ, ಯಾವುದೇ ಕಾರಣಕ್ಕೂ ಎಲ್ಲೂ ಕಾಂಟ್ರವರ್ಸಿ ಮಾಡ್ಕೊಂಡಂತಾರಲ್ಲ. ಆಮೇಲೆ ನನಗೆ ಇಷ್ಟೇ ಬೇಕು, ಅಷ್ಟೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ಹೇಳಿ ಯಾವತ್ತು ಯಾರನ್ನೂ ಕೂಡ ಡಿಮ್ಯಾಂಡ್ ಮಾಡುವಂತಹ ವ್ಯಕ್ತಿ ಅಲ್ಲ. ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಅವ್ರು ಕ್ಲೀನ್ ಹ್ಯಾಂಡ್ ಆಗಿದ್ರು. ಸೊ ಇಂತಹ ವ್ಯಕ್ತಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ಒಂದೇ ಒಂದು ಕಾರಣಕ್ಕೋಸ್ಕರ, ತಾನು ಕೇಳಿದಂತಹ ಒಂದು ಖಾತೆಯನ್ನ ನೀವು ಕೊಡ್ಲಿಲ್ಲ. ಈಗಾಗಲೇ ನಿನ್ನೆ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸಂಪರ್ಕ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವ್ರನ್ನ, ನೀವು ನನ್ನದೇನು ಇಲ್ಲ ಸ್ವಾಮಿ, ಎಲ್ಲ ಹೈಕಮಾಂಡ್ ಏನು ನಿರ್ಧಾರವನ್ನ ಮಾಡಿದ್ರು, ಸೊ ಆ ಒಂದು ನಿರ್ಧಾರದಿಂದ ನಾನು ಆ ರೀತಿಯಾಗಿ ನನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ ವಿನಃ ನಂದೇನು ಇಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಸೊ ಅದು ಎಲ್ಲ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಸಾಕಷ್ಟು ಬೇಸರ ಕೂಡ ಆಗಿತ್ತು. ಸಿಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರೇ ಈ ರೀತಿಯಾಗಿ ಹೇಳ್ಬಿಟ್ರಲ್ಲ,
ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆದಂತಹ ಸಂದರ್ಭದಲ್ಲಿ ಸ್ವಾಮಿ ನೀನೇನ್ ಖಾತೆ ರಾಮಲಿಂಗಾರೆಡ್ಡಿ ಅವರೇ ನೀವೇನ್ ಖಾತೆಯನ್ನ ಕೇಳ್ತಿರೋ ನೆಕ್ಸ್ಟ್ ಸೊ ಅದೇ ಖಾತೆನ ನೀವು ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯರು ಹೇಳಿದ್ರಂತೆ, ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರಂತೆ. ಆದ್ರೆ ಅವರಿಬ್ರು ಕೂಡ ಈಗ ಕೈ ಎತ್ತಿಬಿಟ್ಟಿದ್ದಾರೆ. ಅಂದ್ರೆ ಅವರಿಬ್ರು ಹೇಳಿದ ಮಾತನ್ನ ಅವರು ನೆರವೇರಿಸಿಲ್ಲ, ನಡೆದುಕೊಂಡಿಲ್ಲ ಅಂತಂತೇಳಿ ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಸಾಕಷ್ಟು ಬೇಸರ ಕೂಡ ಆಗಿರುವಂತದ್ದು. ಸೊ ಆ ಬೇಸರದಿಂದಲೇ ಇವತ್ತು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿಲ್ಲ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಅವರು ಕೊಟ್ಟಿರೋದು ಸಚಿವ ಸ್ಥಾನಕ್ಕೆ. ಕೇವಲ 48 ಗಂಟೆಗಳು ಮಾತ್ರ ಆಗಿರೋದಷ್ಟೇ. ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ 48 ಗಂಟೆಗಳು ಕಳೆಯುವಷ್ಟರಲ್ಲೇ ಅವರು ತಮ್ಮ ರಾಜೀನಾಮೆಯನ್ನ ತಮ್ಮ ಸಚಿವ ಸ್ಥಾನಕ್ಕೆ ಈಗ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಹಾಗಾದ್ರೆ ವಾಟ್ ನೆಕ್ಸ್ಟ್, ಮುಂದೆ ಏನು? ರಾಮಲಿಂಗಾರೆಡ್ಡಿ ಅವರ ಒಂದು ಸಿದ್ಧಾಂತಗಳೇನು ಹೇಗಿರುತ್ತೆ? ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಂತಾರ ಅಥವಾ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷದತ್ತ ಮುಖ ಮಾಡ್ತಾರ? ವಾಟ್ ನೆಕ್ಸ್ಟ್ ಅನ್ನೋದನ್ನ ನೋಡಿದರೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಮುಖ ಮಾಡಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ನ ಕಟ್ಟಾಳು, ಕಾಂಗ್ರೆಸ್ ಪಕ್ಷದಲ್ಲೇ ಹುಟ್ಟಿ ಬೆಳೆದಂಥವ್ರು. ಇಡೀ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರಲಿಕ್ಕೆ ಅವರು ಬಹಳಷ್ಟು ಶ್ರಮವನ್ನ ಹಾಕ್ತಂತರು. ಹೇಗೆ ಬಿ ಕೆ ಹರಿಪ್ರಸಾದ್ ಅವರು ಹೇಗೆ ಕಾಂಗ್ರೆಸ್ನ ಕಟ್ಟಾಳು ಅಂತಂದ್ರು, ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ನ ಕಟ್ಟಾಳು ಅಂತಾರೋ, ಅದೇ ರೀತಿ ರಾಮಲಿಂಗಾರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಅದರಲ್ಲೂ ಕೂಡ BTM ಕ್ಷೇತ್ರದಲ್ಲಿ ಹಲವು ಬಾರಿ ಅವರು ಶಾಸಕರಾಗಿರುವಂಥದ್ದು. ಆ ಕ್ಷೇತ್ರದ ಜನರು ಇವತ್ತು ಕೂಡ ರಾಮಲಿಂಗಾರೆಡ್ಡಿ ಅವ್ರನ್ನ ಅವರ ಮಾತನ್ನ ಯಾವುದೇ ಕಾರಣಕ್ಕೂ ಕೂಡ ತೆಗೆಯದೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ಮಾತನ್ನ ಕೇಳ್ತಾರೆ. ಅವರು ಕೂಡ ಅಷ್ಟೇ ಜನರ ಜೊತೆಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂತಾರೆ. ಒಬ್ಬ ಸಣ್ಣ ವ್ಯಕ್ತಿಯು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರ PA ರಿಸೀವ್ ಮಾಡಲ್ಲ ರೀ, ಅವರೇ ರಿಸೀವ್ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಅವರೇ ಸ್ವತಃ ರಿಸೀವ್ ಮಾಡ್ತಾರೆ. ಅವರೇ ರಿಸೀವ್ ಮಾಡಿ ಏನಪ್ಪಾ ನಿನ್ ಸಮಸ್ಯೆ ಅನ್ನೋವಷ್ಟು ಆ ರೀತಿಯಾಗಿ ಒಂದು ಜನಸಂಪರ್ಕವನ್ನ ಇಟ್ಕೊಂಡಿರುವಂತಹ ರಾಮಲಿಂಗಾರೆಡ್ಡಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಚಿವ ಸ್ಥಾನಕ್ಕೆ ಈಗ ರಾಜೀನಾಮೆನ ಕೊಟ್ಟಿದ್ದಾರೆ. ಹಾಗಾದ್ರೆ ಮುಂದೆ ಏನಾಗ್ಬೋದು ಈ ಡೆವಲಪ್ಮೆಂಟ್ಗಳು ನೋಡ್ತಾ ಇದ್ರೆ? ಯಾಕಂತಂದ್ರೆ ಒಂದು ವಿಕೆಟ್ ಪತನ ಆಯ್ತು ಅಂತಂದ್ರೆ ಸರಣಿ ವಿಕೆಟ್ಗಳು ಪತನ ಆಗೋದ್ರಲ್ಲಿ ಅಚ್ಚರಿ ಇಲ್ಲ. ಯಾಕೆಂತಂದ್ರೆ ಸಾಕಷ್ಟು ಜನರು ಅಸಮಾಧಾನ ಇದ್ದಾರೆ. ಯಾಕೆಂತಂದ್ರೆ ಈಗಾಗಲೇ ದೊಡ್ಡ ದೊಡ್ಡ ನಾಯಕರುಗಳಿಗೆ ಈಗ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನೂ ಕೂಡ ಅವರೆಲ್ಲರೂ ಕೂಡ ಯಾವ ರೀತಿಯಾಗಿ ರೆಬೆಲ್ ಆಗ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇದು ಹೈಕಮಾಂಡ್ಗೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ತಲೆನೋವಾಗುತ್ತೆ. ಈ 2 ವರ್ಷ ಅಷ್ಟು ಈಸಿಯಾಗಿ ನಡೀತೆ ಅನ್ಕೋಬೇಡಿ. ಯಾವಾಗ ನೀವು ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸಿದ್ರೋ ಅವಾಗಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಒಂದು ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಈ ಒಂದು ರಾಜೀನಾಮೆ ಬೆಳವಣಿಗೆಗಳಿದಾವಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಾದಂತಹ ಒಂದು ಪ್ರಭಾವ ಬೀರೋದ್ರಲ್ಲಿ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನೇ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.